Hi friends, welcome to my YouTube channel. I am Sabana Pujari. Daily I am discussing history question only. You know only that. Okay. For example, these important questions for upcoming exams: PDO, village accountant, SSC, railway. Okay. This is most important top 25 questions, history questions. We start this 25 questions. Okay. First question. ಮೊದಲನೇ ಪ್ರಶ್ನೆ, ಮೊಘಲ ದೊರೆಯಾಗಿ ಅಕ್ಬರ್ನ ಸಿಂಹಾರೋಹಣ ನಡೆದ ಸ್ಥಳ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲಾನೂರ್. ಪಟ್ಟಿ 1ರಲ್ಲಿ ಕೆಲವು ರಾಷ್ಟ್ರೀಯ ವೃತ್ತಪತ್ರಿಕೆಗಳ ಹೆಸರಿದೆ. ಪಟ್ಟಿ 2ರಲ್ಲಿ ಅವುಗಳ ಸ್ಥಾಪಕ ಅಥವಾ ಸಂಪಾದಕ ಹೆಸರಿದೆ. ಇವುಗಳನ್ನು ಸರಿಯಾಗಿ ಹೊಂದಿಸಿ ಸರಿ ಉತ್ತರ ಗುರುತಿಸಿ. ಪಟ್ಟಿ 1, ಪಟ್ಟಿ 2. 1 ದಿ ಹಿಂದೂ, 2 ಬಾಲ್ ಗಂಗಾಧರ್ ತಿಲಕ್ ಅಮೃತ್ ಬಜಾರ್ ಪತ್ರಿಕೆ, 2 ಶಿಶಿರ್ ಕುಮಾರ್ ಘೋಷ್, 3 ವಾಯ್ಸ್ ಆಫ್ ಇಂಡಿಯಾ, 3 ದಾದಾಭಾಯಿ ನವರೋಜಿ, 4 ಕೇಸರಿ, 4 ಜಿ ಸುಬ್ರಹ್ಮಣ್ಯ ಅಯ್ಯರ್. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 3, ನಿಶ್ಚಿತ ಹೇಳಿಕೆಯನ್ನು ಕಾರಣ ವಿವರಿಸಬೇಕಾಗಿದೆ. ಈ ಬಗ್ಗೆ ಕೆಳಕಂಡ ಯಾವ ವಿವರಣೆಗಳು ಸರಿಯಾಗಿವೆ? ನಿಶ್ಚಿತ ಹೇಳಿಕೆ: ಎ. ಕಾಂಗ್ರೆಸ್ಸಿನ ಒಡಕು ಅನಿವಾರ್ಯವಾಗಿದ್ದು ಸಂದರ್ಭವನ್ನು ಕಲ್ಕತ್ತಾ ಅಧಿವೇಶನ 1906ರಲ್ಲಿ ತಪ್ಪಿಸಲಾಯಿತು. ಕಾರಣ: ಆರ್. ದಾದಾಭಾಯಿ ನವರೋಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಸರಿಯಾದ ಉತ್ತರ ಆಪ್ಷನ್ ಎ. ಎ ಮತ್ತು ಆರ್ ಎರಡೂ ಪ್ರತ್ಯೇಕವಾಗಿ ಸರಿ ಮತ್ತು ಎಗೆ ಆರ್ ಸೇರಿದಾಗ ವಿವರಣೆ. ಪ್ರಶ್ನೆ 4, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಲಕ್ನೋ ಅಧಿವೇಶನ 1906ರಲ್ಲಿ ಕೆಳಕಂಡ ಯಾವ ಅಂಶ ಕಂಡುಬಂದಿರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷ ಭಾಷಣ. ಪ್ರಶ್ನೆ 5, ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನು ಮೊಟ್ಟಮೊದಲು ಆರಂಭಿಸಿದ ಸ್ಥಳ. ಸರಿಯಾದ ಉತ್ತರ ಆಪ್ಷನ್ ಎ, ಚಂಪಾರಣ್ಯ. ಪ್ರಶ್ನೆ 6, ಚೌರಿ ಚೌರಿ ಘಟನೆ ನಂತರ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಿದ್ದನ್ನು ಒಪ್ಪದಿದ್ದರು. ಕೆಳಕಂಡವರಲ್ಲಿ ಯಾರು? ಎ. ಮೋತಿಲಾಲ್ ನೆಹರು, ಬಿ. ಜವಾಹರ್ಲಾಲ್ ನೆಹರು, ಸಿ. ಸಿ ಆರ್ ದಾಸ್, ಡಿ. ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಎ, ಬಿ, ಸಿ ಮತ್ತು ಡಿ. ಪ್ರಶ್ನೆ 7, ಕೆಳಗಿನವರಲ್ಲಿ ಕ್ರಾಂತಿಕಾರಿ ಭಯೋತ್ಪಾದಕರಲ್ಲದ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಕನ್ವರ್ ಸಿಂಗ್. ಪ್ರಶ್ನೆ 8, ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯಂತೆ ನಿರ್ವಹಿಸಬೇಕಾಗಿದ್ದರೂ ಸಹ ಕೆಳಕಂಡ ಯಾವ ವಿಷಯದಲ್ಲಿ ಅವರು ವಿಮೋಚನೆಯಂತೆ ನಡೆದುಕೊಳ್ಳುವ ಹೆಚ್ಚಿನ ಅವಕಾಶವಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಯಾವುದೇ ಪಕ್ಷ ಅಥವಾ ಪಕ್ಷಗಳ ಸಮ್ಮಿಶ್ರಣವು ಸ್ಥಿರವಾದ ಬಹುಮತವನ್ನು ಹೊಂದಿಲ್ಲದಿದ್ದಾಗ ಯಾರನ್ನಾದರೂ ಪ್ರಧಾನಮಂತ್ರಿಯಾಗಲು ಆಹ್ವಾನಿಸುವ. ಪ್ರಶ್ನೆ 9, 1970ರ ದಶಕದಲ್ಲಿ ದಲಿತರನ್ನು ಒಗ್ಗೂಡಿಸಿದ ಚಳುವಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಂಡಾಯ ಚಳುವಳಿ. ಪ್ರಶ್ನೆ 10, ರಾಯಚೂರು ಬಾದೋಬ್ ಎಂಬುದು ಈ ನದಿಗಳ ನಡುವೆ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕೃಷ್ಣ ಮತ್ತು ತುಂಗಭದ್ರಾ. 11, ಭಾರತದ ಅತಿ ಕಡಿಮೆ ಜನಪೀಡಿತವಾದ ರಾಜ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್ ಮತ್ತು ಗೋವಾ. ಪ್ರಶ್ನೆ 12, ನಳಂದ ವಿಶ್ವವಿದ್ಯಾನಿಲಯದ ಬಗೆಗಿನ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ, ನಾವು ಕೇವಲ ಚೀನಿ ಯಾತ್ರಿಕರ ಬರಹಗಳ ಮೂಲಕ ಅದರ ಬಗ್ಗೆ ತಿಳಿಯಲು ಸಾಧ್ಯವಾಗಿದೆ. ಪ್ರಶ್ನೆ 13, ವೇದಗಳ ಕಾಲದ ಬುಡಕಟ್ಟು ಸಭೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಸಭಾ ಮತ್ತು ಸಮಿತಿ. ಪ್ರಶ್ನೆ 14, ಗುಪ್ತರ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಸಿ,
2 ಹೌದು. ಪ್ರಶ್ನೆ 15. ಮೌರ್ಯರು ಮತ್ತು ಗುಪ್ತರ ರಾಜಧಾನಿಯಾಗಿದ್ದ ಪಾಟಲಿಪುತ್ರವನ್ನು ಹೀಗೆ ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪಾಟ್ನಾ. ಪ್ರಶ್ನೆ 16. ಮೊದಲನೇ ಚಂದ್ರಗುಪ್ತ ಯಾವ ರಾಜ್ಯವಂಶದ ಪ್ರಮುಖ ರಾಜನಾಗಿದ್ದನು. ಸರಿಯಾದ ಉತ್ತರ ಆಪ್ಷನ್ ಎ ಗುಪ್ತ. ಪ್ರಶ್ನೆ 17. ರಾಷ್ಟ್ರಕೂಟರ ರಾಜಧಾನಿಯಾದದ್ದು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಳಕೇಟ. ಪ್ರಶ್ನೆ 18. ಸಿಖ್ ಧರ್ಮದ ಸ್ಥಾಪಕ. ಸರಿಯಾದ ಉತ್ತರ ಆಪ್ಷನ್ ಸಿ ಗುರು ನಾನಕ್ ದೇವ್. ಪ್ರಶ್ನೆ 19. ಮೂರನೇ ಪಾನಿಪತ್ ಯುದ್ಧ ನಡೆದದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ 1761ರಲ್ಲಿ. ಪ್ರಶ್ನೆ 20. ತಾಳಿಕೋಟೆ ಕದನ ನಡೆದದ್ದು ಇವರ ನಡುವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಹಮನಿ ಸುಲ್ತಾನರು ಮತ್ತು ವಿಜಯನಗರದ ಸಾಮ್ರಾಜ್ಯದವರು. ಪ್ರಶ್ನೆ 21. ಬ್ರಹ್ಮ ಸಮಾಜದ ಸ್ಥಾಪಕ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್. 22. ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದದ್ದು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ 1930 ಜನವರಿ 1931ರಲ್ಲಿ. ಪ್ರಶ್ನೆ 23. ಸಿ ರಾಜಗೋಪಾಲಾಚಾರಿ ಅವರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿದ್ದರು. ಪ್ರಶ್ನೆ 24. ಮೊಹಮ್ಮದ್ ಅಲಿ ಜಿನ್ನಾರವರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಆಗಿದ್ದರು. ಪ್ರಶ್ನೆ 25. ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದವರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ ಹೊಯ್ಸಳರು. ಥ್ಯಾಂಕ್ ಯು.